ಹಲೋ ಗೆಳೆಯರೆ, KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಆಲ್ರೆಡಿ ನಾವು ಒಂದು ಟೆಲಿಗ್ರಾಮ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ವಿ KPSC ಅಡ್ಡ ಅನ್ನೋ ಹೆಸರಿನಲ್ಲಿ. ಅದನ್ನು ಯಾರಾದರೂ ಇದುವರೆಗೂ ಫಾಲೋ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ನೀಡಲಾಗುತ್ತೆ. ದಯವಿಟ್ಟು ಅದರ ಮೂಲಕ ನೀವು KPSC ಅಡ್ಡ ಟೆಲಿಗ್ರಾಮ್ ಚಾನಲ್ನ ಕೂಡ ಫಾಲೋ ಮಾಡ್ಬೋದು. ಸೊ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ನೀವು ಅಲ್ಲಿ ಪಡೆದುಕೊಳ್ಬೋದು. ಸೊ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 2 ವಾರ ಕಳೆದಿದೆ. ಆಲ್ರೆಡಿ 175ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದೇವೆ. ಈ ನಾವು ಮಾಡ್ತಿರುವಂಥ ಪ್ರಯತ್ನ ಯಾರಿಗಾದರೂ ಬೆನಿಫಿಟ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಅವರಿಗೆ ಶೇರ್ ಮಾಡೋದನ್ನು, ಅವರು ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಹೇಳೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಖಂಡಿತ ಅದನ್ನು ಮಾಡಬೇಕು ನೀವು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವಿನ್ನಿಂಗ್ ವಿತೌಟ್ ಹೆಲ್ಪಿಂಗ್ ಈಸ್ ಆಲ್ವೇಸ್ ಲೂಸಿಂಗ್. ಅಂದರೆ ನಿಮ್ಮ ಗೆಲುವಿನಲ್ಲಿ ಸಾಗುವಾಗ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡದೇ ಇದ್ದರೆ ಆ ಗೆಲುವು ಯಾವತ್ತೂ ಸೋಲಿಗೆ ಸಮ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಇದು ನಮ್ಮ ಪ್ರಯತ್ನ. ಹಾಗೆ ನಮ್ಮ ಪ್ರಯತ್ನದಲ್ಲಿ ಇನ್ಯಾರಿಗಾದರೂ ಬೆನಿಫಿಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಈ ವಿಡಿಯೋಗಳು ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಅವರಿಗೆ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಲಿ. ಸೊ ಈ ಒಂದು ಚಿಕ್ಕ ಪ್ರಯತ್ನ ಇದೆ, ಇದೆಲ್ಲರಿಗೂ ತಲುಪುವಂತಾಗಲಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು 2019ರ FDA ಪೇಪರ್ ಏನಿದೆ, GK ಪೇಪರ್, ಅದನ್ನು ಅನಲೈಸ್ ಮಾಡಲಿದ್ದೇವೆ. ಓಕೆ, ಯಾವುದೇ ಪರೀಕ್ಷೆ ಆಗಿರಲಿ ಅದನ್ನು ಪಾಸ್ ಮಾಡಲಿಕ್ಕೆ ನನ್ನ ಪ್ರಕಾರ 4 ಥಿಂಗ್ಸ್ ತುಂಬ ಇಂಪಾರ್ಟೆಂಟ್. ಮೊದಲನೇದು ಸಿಲೆಬಸ್ಸನ್ನು ತಿಳಿದುಕೊಳ್ಳೋದು. KPSCಯಲ್ಲಿ FDA ಕುರಿತಾಗಿ ನೋಡೋದಾದರೆ ಸಿಲೆಬಸ್ ತುಂಬ ಕನ್ಸೈಸಾಗಿ ಕೊಟ್ಟಿದ್ದಾರೆ, ಯಾವುದನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಹಾಗಾಗಿ ಸಿಲೆಬಸ್ಸಿಂದ ನಮಗೆ ಹೆಚ್ಚೇನು ಪ್ರಯೋಜನ ಆಗೋದಿಲ್ಲ. ಎರಡನೆಯದು ಹಿಂದಿನ ವರ್ಷದ ಪೇಪರ್ಗಳನ್ನು ಅನಲೈಸ್ ಮಾಡೋದು, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವ ರೀತಿಯ ಟ್ರೆಂಡ್ ಫಾಲೋ ಆಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಆ್ಯಂಡ್ ಮೂರನೇದು ಅದರ ನಿಟ್ಟಿನಲ್ಲೇ ಪರಿಶ್ರಮ ಮಾಡುವಂಥದ್ದು. ಆ್ಯಂಡ್ ನಾಲ್ಕನೇದು ಯಥೇಚ್ಛವಾಗಿ ಯಾರು ಯಾವುದನ್ನು ಮಾಡೋಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದರೆ ಓದೋದನ್ನು ಎಲ್ಲರೂ ಮಾಡ್ತೇವೆ, ಆದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋ ಚೆಕ್ ಮಾಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಟೆಸ್ಟ್ ಸೀರೀಸ್ಗಳನ್ನು ಬರೆಯೋದು, ಪ್ರಶ್ನೆಗಳಿಗೆ ತಮ್ಮನ್ನು ತಾವು ರೆಡಿ ಮಾಡ್ಕೊಳ್ಳೋದು, ಇದನ್ನು ಮಾಡದೇ ಇದ್ದಾಗ ನಿಮ್ಮ ಪ್ರಯತ್ನ, ನೀವು ಓದೋದೇನಿದೆ ಅದು ಸಫಲ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಇದು 4 ಫಾಲೋ ಮಾಡಿ. ಪುಸ್ತಕಗಳು ಎಷ್ಟೋ ಇದ್ದಾವೆ, ಯಾವುದಾದ್ರು ಒಂದು ಪುಸ್ತಕವನ್ನು ಓದಿ. ಬಟ್ ಇದು ಆ್ಯಕ್ಚುಲಿ ಪರೀಕ್ಷೆ, ನೀವು ಯಾವುದು PhD ಮಾಡೋ ಅಗತ್ಯ ಇಲ್ಲ. ಯಾವುದೇ ಎಕ್ಸಾಮ್ಗಾದರೂ ನೀವು ಮಾಡಬೇಕಾಗಿರೋದೇನು, ಸಿಲೆಬಸ್ಸನ್ನು ತಿಳಿದುಕೊಳ್ಬೇಕು, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದೇ ನಿಟ್ಟಿನಲ್ಲಿ ಪರಿಶ್ರಮವನ್ನು ಪಡಬೇಕು. ನಾಲ್ಕನೇದು, ನೀವು ಪರಿಶ್ರಮ ಪಟ್ಟಿರೋದು ಸಾಕಾಗಿದೆಯೋ ಇಲ್ವೋ ಅಂತ ಪ್ರತಿನಿತ್ಯ ಟೆಸ್ಟ್ ಮಾಡ್ತಾ ಇರಬೇಕು. ಓಕೆನಾ? ಸೊ ಈಗ ನಾವು 2019ರ FDA ಪೇಪರನ್ನು ಅನಲೈಸ್ ಮಾಡಲಿದ್ದು. ಇದು ಭಾಗ 1. ನಾನಿಲ್ಲಿ 25 ಪ್ರಶ್ನೆಗಳನ್ನು ಅನಲೈಸ್ ಮಾಡ್ತೇನೆ. ತದನಂತರ ಇನ್ನು ಉಳಿದ 3 ಭಾಗಗಳಲ್ಲಿ 25 ಪ್ರಶ್ನೆಗಳು, ತಲಾ 25 ಪ್ರಶ್ನೆಗಳಂತೆ ಅನಲೈಸ್ ಮಾಡೋಣ. ಓಕೆನಾ? ಮೊದಲಿಗೆ 2019ರ FDA ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸರ್ಕಾರಿಯ ಕಮಿಷನ್ ವಾಸ್ ಫಾರ್ಮ್ ಟು ಗಿವ್ ರಿಪೋರ್ಟ್ ಆನ್. ಸರ್ಕಾರಿಯ ಕಮಿಷನನ್ನು ಸ್ಥಾಪಿಸಲಾಗಿತ್ತು, ಯಾವ ಕಾರಣಕ್ಕಾಗಿ ಸ್ಥಾಪಿಸಲಾಗಿತ್ತು ಅಂತ ಕೇಳಲಾಗಿತ್ತು. ಇದಕ್ಕೆ ಉತ್ತರ ಬಂದು ಸೆಂಟರ್ ಸ್ಟೇಟ್ ರಿಲೇಷನ್ಸ್. ಸೊ ನಾರ್ಮಲಿ ನಾವೇನು ಮಾಡ್ತೀವಿ, ಪ್ರಶ್ನೆ ಪತ್ರಿಕೆ ನೋಡ್ತೇವೆ, ಹಳೆ ಪ್ರಶ್ನೆ ಪತ್ರಿಕೆ, ಸರಿ ಸರ್ಕಾರಿ ಕಮಿಷನ್ ಕೇಳಿದ್ದೀವಿ, ಅಲ್ಲಿಗೆ ಮುಗೀತು. ಇಲ್ಲ, ಇದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸರ್ಕಾರಿ ಕಮಿಷನ್ ನಂತರ ಯಾವ ಕಮಿಷನ್ ಕೇಳಲಾಗಿದೆ, ಪಂಚಿ ಕಮಿಷನ್ ಅಂತ ಒಂದು ಸ್ಥಾಪಿಸಲಾಗಿತ್ತು, ಪಂಚಿ ಕಮಿಷನ್. ಸೊ ಪಂಚಿ ಕಮಿಷನ್ ಕೂಡ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಕುರಿತಾಗಿರುವಂಥದ್ದು, ಅದನ್ನು ನೆನ್ಪಿಟ್ಕೊಳ್ಳಿ. ಎನ್ವೈರನ್ಮೆಂಟ್ ಕುರಿತಾಗಿ ನೀವು ಇದೊಂದು ಹೊರತುಪಡಿಸಿದ್ರೆ, ಈ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಹೊರತುಪಡಿಸಿದ್ರೆ, ಈ ಪ್ರಶ್ನೆಯಿಂದ ನೀವು ಇನ್ನೂ ಏನನ್ನು ಕಲ್ತ್ಕೋಬೋದಿತ್ತು ಅಂದರೆ ಎನ್ವಿರಾನ್ಮೆಂಟ್. ಸೊ ನಾರ್ಮಲಿ ನೀವು ಬೇರೆ ಪ್ರಶ್ನೆ ಪತ್ರಿಕೆಗಳು ನೋಡಿದರೆ 2 ಕಮಿಟಿ ಕೇಳಿರ್ತಾರೆ, ಕಸ್ತೂರಿ ರಂಗನ್, ಮಾಧವ್ ಗಡ್ಗಿಲ್, ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಿದ್ದಂತು. ಪಶ್ಚಿಮ ಘಟ್ಟಗಳ ಕುರಿತಾಗಿರುವಂಥದ್ದು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟ ಕಸ್ತೂರಿ ರಂಗನ್ ಕಮಿಟಿ ಆಗಿರ್ಬೋದು, ಮಾಧವ್ ಗಡ್ಗಿಲ್ ಕಮಿಟಿ ಆಗಿರ್ಬೋದು. ಇದನ್ನು SDLA ಕೇಳಲಾಗಿದ್ರು. ನೀವು FDA ಪೇಪರ್ ಬರೆದ ನಂತರ ಅನಲೈಸ್ ಮಾಡುವಾಗ ಇದನ್ನು ಅರ್ಥ ಮಾಡ್ಕೊಂಡಿದ್ರು ಕೂಡ ಅಲ್ಲಿ ನೀವು ಆನ್ಸರ್ ಮಾಡ್ಬೋದಿತ್ತು ಅಲ್ವಾ? ಸೊ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಅ ಕಂಟೆಂಪ್ರರಿ ಆಫ್ ಇಂಡಸ್ ಸಿವಿಲೈಸೇಷನ್. ಇದು ಕೆಲವ್ರಿಗೆ ಈಸಿ ಅನಿಸಿರ್ಬೋದು, ಬಟ್ ಕೆಲವ್ರಿಗೆ ಟಫ್ ಅನಿಸಿರ್ಬೋದು. ಲಿಟ್ರಲಿ ಇದೊಂದು ಸ್ವಲ್ಪ ಟಫ್ ಕ್ವಶನೇ ಆಗಿತ್ತು. ಯಾಕೆಂತ ಹೇಳಿದರೆ, ಇಯರನ್ನು ನಾವು ಕಂಟೆಂಪ್ರರಿ ಅಂತ ಹೇಳಿದರೆ, ಇಂಡಸ್ ಸಿವಿಲೈಸೇಷನ್ ಯಾವಾಗ ಅಸ್ತಿತ್ವದಲ್ಲಿತ್ತೋ ಆ ಟೈಮ್ನಲ್ಲಿ ಅಸ್ತಿತ್ವದಲ್ಲಿದ್ದಂಥ ಇನ್ನೊಂದು ಸಿವಿಲೈಸೇಷನ್ ಯಾವುದು ಅಂತ ಕೇಳ್ತಾಯಿದ್ರು. ಸೊ ಇದಕ್ಕೆ ಆನ್ಸರ್ ಬಂದು ಗ್ರೀಕ್ ಸಿವಿಲೈಸೇಷನ್. ಅಫಿಷಿಯಲ್ ಆನ್ಸರ್ ಕೇಳಿ ಗ್ರೀಕ್ ಸಿವಿಲೈಸೇಷನ್ ಅಂತ ಕೊಡಲಾಗಿದ್ರೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಕ್ವಶನ್. ಯಾಕೆಂತ ಹೇಳಿದರೆ, ಬೇರೆ ಸಿವಿಲೈಸೇಷನ್ಗಳ ಡೇಟ್ಗಳನ್ನು ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ. ಆ್ಯಂಡ್ ಈ ರೀತಿಯ ಪ್ರಶ್ನೆಗಳು ನಾರ್ಮಲಿ ಬರೋದಿಲ್ಲ. ಬಂದಾಗ ಆದಷ್ಟು ನಿಮ್ಮ ಅನಾಲಿಟಿಕಲ್ ಪವರ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ? ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಆಗಿತ್ತು. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಆಫ್ ಇನ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಬರೆದವರು ಯಾರು ಅಂತ. ಇದಕ್ಕೆ ಉತ್ತರ ಬಂದು ದಾದಾಬಾಯಿ ನವರೋಜಿ ಅವರು.
ದಾದಾಬಾಯಿ ನವರೋಜಿ, ಆರ್ ಸಿ ದತ್ ಆಗಿರ್ಬೋದು, ಹೆನ್ರಿ ಕಾಟನ್, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ವಿವಿಧ ಸೆಷನ್ಗಳಲ್ಲಿ ಅಧ್ಯಕ್ಷರಾಗಿದ್ದಂಥವ್ರೆ. ಹೆನ್ರಿ ಕಾಟನ್ 1904ರಲ್ಲಿ ನಡೆದಂಥ ಬಾಂಬೆ ಸೆಷನ್ನಲ್ಲಿ ಅಧ್ಯಕ್ಷರಾಗಿದ್ದರು. ಆರ್ ಸಿ ದತ್ ಕೂಡ ಎಕನಾಮಿಕ್ ಕ್ರಿಟಿಕ್ ಅಂತ ಕರೀತಾರೆ. ಅಂದರೆ ಡ್ರೈನ್ ಥಿಯರಿ ಅನ್ನೋದು ಒಂದು ಮಾಡ್ರೇಟ್ಸ್ ತಂದಿರ್ತಾರೆ. ಡ್ರೈನ್ ಥಿಯರಿ ಅಂತ ಹೇಳಿದರೆ ಬ್ರಿಟಿಷರು ಯಾವ ರೀತಿ ಇಂಡಿಯಾವನ್ನು ಬಡ ರಾಷ್ಟ್ರವನ್ನಾಗಿ ಮಾಡ್ತಾ ಇದ್ರು ಅನ್ನೋದ್ರ ಕುರಿತಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಂಥದ್ದು. ಮಾಡ್ರೇಟ್ ಮಂದಗಾಮಿಗಳಲ್ಲಿ ಬಹಳ ಪ್ರಮುಖವಾಗಿದ್ದಂಥವ್ರು ದಾದಾಬಾಯಿ ನವರೋಜಿ ಅವರು, ಆರ್ ಸಿ ದತ್ ಅವರು ಮುಂತಾದವರು. ಸೊ ಡ್ರೈನ್ ಥಿಯರಿಯಲ್ಲಿ ಏನಿತ್ತು ಅಂತ ಹೇಳಿದರೆ ಎಕನಾಮಿಕ್ ಡ್ರೈನ್ ಥಿಯರಿ ಅಂತ ಕರೀತಾರೆ. ಇಲ್ಲಿಂದ ಬ್ರಿಟಿಷ್ ಏನು ಮಾಡ್ತಾಯಿದ್ರು, ಇಲ್ಲಿಂದ ಹಾರ್ಡ್ ಮೆಟೀರಿಯಲ್ಸ್ ಏನಿದೆ, ರಾ ಮೆಟೀರಿಯಲ್ಸ್, ಅದನ್ನು ಬ್ರಿಟನ್ನಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಭಾರತಕ್ಕೆ ವಾಪಸ್ ಮಾರ್ತಾಯಿದ್ರು ಹೆಚ್ಚಿನ ಕಾಸ್ಟ್ನಲ್ಲಿ. ಓಕೆನಾ? ಭಾರತದ ರಾ ಮೆಟೀರಿಯಲ್ಸನ್ನು ತೆಗೆದುಕೊಂಡು ಹೋಗಿ ಬ್ರಿಟನ್ನಲ್ಲಿ ಪ್ರೊಸೆಸ್ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಭಾರತದ ಜನಸಂಖ್ಯೆ ಹೆಚ್ಚಿದ್ದರಿಂದ ಮಾರ್ಕೆಟ್ ದೊಡ್ಡದಿತ್ತು. ಸೊ ಭಾರತೀಯರಿಗೆ ಮಾರ್ತಾಯಿದ್ರು. ಹಾಗಾಗಿ ಭಾರತವನ್ನು ಬಡ ರಾಷ್ಟ್ರವನ್ನಾಗಿ ಮಾಡಲಾಗಿತ್ತು. ಅದನ್ನು ಕುರಿತಾಗಿ ಈ ಪುಸ್ತಕದಲ್ಲಿ ಕೂಡ ದಾದಾಬಾಯಿ ನವರೋಜಿಯವರು ಬರೆದಿದ್ದಾರೆ. ಓಕೆನಾ? ಸೊ ಈ ಪ್ರಶ್ನೆಗೆ ಉತ್ತರ ಬಂದು ಆಪ್ಷನ್ 3 ದಾದಾಬಾಯಿ ನವರೋಜಿ. ಮಹಾತ್ಮ ಗಾಂಧಿಯವರು ಬರೆದ ಪುಸ್ತಕಗಳ ಬಗ್ಗೆ ಕೂಡ ನೀವು ಇಲ್ಲಿ ತಿಳ್ಕೊಬೇಕು. ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಆಗಿರ್ಬೋದು, ಅವ್ರು ಸ್ಟಾರ್ಟ್ ಮಾಡಿರುವಂಥ ಪತ್ರಿಕೆಗಳಾಗಿರ್ಬೋದು, ಹರಿಜನ್ ಆಗಿರ್ಬೋದು, ಯಂಗ್ ಇಂಡಿಯಾ ಆಗಿರ್ಬೋದು, ನವಜೀವನ್ ಆಗಿರ್ಬೋದು, ಇಂಡಿಯನ್ ಒಪಿನಿಯನ್ ಆಗಿರ್ಬೋದು. ಸೊ ಇದರ ಕುರಿತು ಕೂಡ ನೀವು ಗಮನ ಹರಿಸ್ಬೇಕು. ಓಕೆನಾ? 4ನೇದಕ್ಕೆ ಹೋಗೋಣ. ದ ಫೇಮಸ್ ಸ್ವರಾಜಿಸ್ಟ್ ಪಾರ್ಟಿ ವಾಸ್ ಫಾರ್ಮ್ಡ್ ಆಫ್ಟರ್ ದ ಫೇಲ್ಯೂರ್ ಆಫ್. ಸೊ ಇದು ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡವ್ರಿಗೆ ಬಹಳ ಸಿಂಪಲ್ ಕ್ವಶನ್ ಇದು. ಸ್ವರಾಜಿಸ್ಟ್ ಪಾರ್ಟಿ 1922-23 ಸುಮಾರಿಗೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಸ್ಥಾಪನೆ ಮಾಡಿದಂಥವರು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು. ಸೊ ಯಾಕೆ ಈ ಒಂದು ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿದರೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮುಗಿದಾಗ, ಅಸಹಕಾರ ಚಳುವಳಿ ಮುಗಿದಾಗ ತದನಂತರ ಏನು ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕ್ವಶನ್ಸ್ ಅರೈಸ್ ಆಯಿತು. ಆವಾಗ 2 ಒಪಿನಿಯನ್ಗಳು ಸ್ಟಾರ್ಟ್ ಆಗ್ತವೆ. ಒಂದು, ಗಾಂಧೀಜಿಯವರು ಹೇಳಿದಂತೆ ಬೇರೆ ರೀತಿಯ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳೋದು, ಅಂದರೆ ಹಳ್ಳಿಗಳಿಗೆ ಹೋಗಿ ಜನರ ಜೊತೆ ಮಾತಾಡೋದು, ಹಿಂದೂ ಮುಸ್ಲಿಂ ಬಾಂಧವ್ಯನ ಸ್ಟ್ರಾಂಗ್ ಮಾಡುವಂಥದ್ದು ಮತ್ತು ಮುಂದಿನ ಮೂಮೆಂಟಿಗೆ ಜನರನ್ನು ರೆಡಿ ಮಾಡುವಂಥದ್ದು ಒಂದು ಕಡೆ ಒಪಿನಿಯನ್ ಆಗಿದ್ದರೆ, ಇನ್ನೊಂದು ಕಡೆ ಚಿತ್ತರಂಜನ್ ದಾಸ್ ಆಗಿರ್ಬೋದು, ಮೋತಿಲಾಲ್ ನೆಹರು ಆಗಿರ್ಬೋದು, ಅವರು ಏನು ಹೇಳ್ತಾಯಿದ್ರು ಅಂತ ಹೇಳಿದರೆ, ನಾವು ಆಗಿನ ಅಸೆಂಬ್ಲಿ ಏನಿತ್ತು ಅದಕ್ಕೆ ಹೋಗಬೇಕು, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಎಂಟ್ರಿ ಆಗಬೇಕು, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಒಂದು ಒಪಿನಿಯನನ್ನು ಅವ್ರು ತರ್ತಾರೆ. ಸೊ ಈ 2 ಒಪಿನಿಯನ್ಗಳು ಸ್ಟಾರ್ಟ್ ಆದಾಗ ಅದರ ಫಲವಾಗಿ ಈ ಸ್ವರಾಜಿಸ್ಟ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು 1920-22ಕ್ಕೆ ಶುರು ಆಗುತ್ತೆ. ಸೊ ಅದು ನಾನ್ ಕೋಆಪರೇಷನ್ ಮೂಮೆಂಟ್ 1920ಕ್ಕೆ ಶುರುವಾಗುವಂಥದ್ದು. ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ 1930. ಕ್ವಿಟ್ ಇಂಡಿಯಾ ಮೂಮೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ 1942. ಆ್ಯಂಡ್ ಹೋಮ್ ರೂಲ್ ಮೂಮೆಂಟ್ ಬಂದು 1916. ಸೊ ಇದನ್ನು ನೀವು ಅರೇಂಜ್ ಮಾಡೋಕ್ಕೆ ಕೊಟ್ಟರು ಕೂಡ ಮಾಡ್ಬೋದು. ಹೋಮ್ ರೂಲ್ ಮೂಮೆಂಟ್ ಮೊದಲಿಗೆ ಬರುತ್ತೆ, ಆಮೇಲೆ ನಾನ್ ಕೋಆಪರೇಷನ್ ಮೂಮೆಂಟ್, ಆಮೇಲೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್, ಕಡೆಗೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಬರುತ್ತೆ. ಈ ಹೋಮ್ ರೂಲ್ ಮೂಮೆಂಟ್ ಬಂದು ಆ್ಯನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಶುರು ಮಾಡುವಂಥದ್ದು. ಓಕೆನಾ? ಸೊ ಇತಿಹಾಸದ ಕೆಲವೊಂದು ತುಣುಕುಗಳು ನಿಮ್ಗೆ ಗೊತ್ತಿದ್ರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೋದಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಪ್ಯಾಕ್ಟ್. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಸೈನ್ ಮಾಡಲಾದಂಥ ವರ್ಷ ಯಾವುದು ಅಂತ ಕೇಳಲಾಗಿತ್ತು. ಸೊ ಇದು ಈಸಿ ಕ್ವಶನ್. 1931. ನಾನು ಆಗಲೇ ಹೇಳಿದಂತೆ 1930ಯಲ್ಲಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ತದನಂತರ ಇರ್ವಿನ್ ಅವರು ಅಲ್ಲಿ ಆ ಬ್ರಿಟನ್ ಸರ್ಕಾರ ಏನಿತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು, RTC ಅಥವಾ ದುಂಡು ಮೇಜಿನ ಸಭೆಯನ್ನು ಶುರು ಮಾಡುತ್ತೆ. ಮೊದಲನೇ ದುಂಡು ಮೇಜಿನ ಸಭೆಗೆ ಕಾಂಗ್ರೆಸ್ ಭಾಗವಹಿಸೋದಿಲ್ಲ. ಆ ಕಾರಣಕ್ಕಾಗಿ ಇರ್ವಿನ್ ಅವರು ಗಾಂಧಿಯವರ ಜೊತೆ ಮಾತನಾಡಿ ಒಂದು ಪ್ಯಾಕ್ಟನ್ನು ಸೈನ್ ಮಾಡ್ತಾರೆ. ಅದನ್ನು ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕರೀತಾರೆ. ಅದನ್ನು 1931ರಲ್ಲಿ ಮಾಡಲಾಗುತ್ತೆ. ತದನಂತರ ಗಾಂಧಿಯವರು ಈ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಇಂದಾಗಿ 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ, 2ನೇ ದುಂಡು ಮೇಜಿನ ಸಭೆಗೆ ಭಾಗವಹಿಸ್ತಾರೆ. ಓಕೆನಾ? 3ನೇ ದುಂಡು ಮೇಜಿನ ಸಭೆ ಕೂಡ ನಡೆಯುತ್ತೆ, ಅದರಲ್ಲಿ ಕೂಡ ಗಾಂಧೀಜಿಯವರು ಭಾಗವಹಿಸೋದಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಗಾಂಧಿ ಇರ್ವಿನ್ ಪ್ಯಾಕ್ಟ್ನಿಂದಾಗೆ ಗಾಂಧೀಜಿಯವರು ಹೋಗಿ 2ನೇ ದುಂಡು ಮೇಜಿನ ಸಭೆನ ಭಾಗವಹಿಸ್ತಾರೆ. ಸೊ ಮೊದಲನೇ ದುಂಡು ಮೇಜಿನ ಸಭೆ ಕೂಡ 1931ರಲ್ಲಿ ಆಗಿರುತ್ತೆ, 2ನೇದು ಕೂಡ 1931ರಲ್ಲಿ ಆಗಿರುತ್ತೆ. ಹಾಗಿದ್ದಾಗ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಕೂಡ 1931ರಲ್ಲೇ ಆಗಬೇಕು. ಓಕೆನಾ? ತದನಂತರ 1932ಅಲ್ಲಿ ಕಮ್ಯುನಲ್ ಅವಾರ್ಡ್ ಬರುತ್ತೆ, ಪೂನಾ ಪ್ಯಾಕ್ಟ್ ಆಗುತ್ತೆ. ಅದೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಓಕೆನಾ? ಇಲ್ಲಾಂತ ಹೇಳಿದ್ರೆ ನಾವು ಹಿಸ್ಟ್ರಿ ಕ್ಲಾಸಸನ್ನು ಸ್ಟಾರ್ಟ್ ಮಾಡೋ ಇದರಲ್ಲಿದ್ದೀವಿ. ನಿಮ್ಗೆ ಯಾರಿಗಾರು ಹಿಸ್ಟ್ರಿ ಕ್ಲಾಸಸ್ ಆದಷ್ಟು ಬೇಗ ಶುರು ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನಾವು ಹಿಸ್ಟ್ರಿ ಸ್ಟಾರ್ಟ್ ಮಾಡೋದು
ಇಲ್ಲ ಪಾಲಿಟಿ ಸ್ಟಾರ್ಟ್ ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀವಿ. ಹಿಸ್ಟ್ರಿ ಸ್ಟಾರ್ಟ್ ಮಾಡೋದಾದರೆ ಹಿಸ್ಟ್ರಿ ಅಂತ ಬರೀರಿ ಕಮೆಂಟ್ ಬಾಕ್ಸ್ನಲ್ಲಿ. ನಾವು ಹಿಸ್ಟ್ರಿಯನ್ನೇ ಸ್ಟಾರ್ಟ್ ಮಾಡಲಿದ್ದೀವಿ. ಓಕೆನಾ? ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಕೂಡ ಸಿಂಪಲ್ ಆಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಜರ್ನಲ್ಸ್ ವಾಸ್ ನಾಟ್ ಅಸೋಸಿಯೇಟೆಡ್ ವಿತ್ ರೆವಲ್ಯೂಷನರಿ ಟೆರರಿಸಮ್? ಕೆಳಗಿನ ಯಾವ ಪುಸ್ತಕ ಅಥವಾ ಜರ್ನಲ್ ರೆವಲ್ಯೂಷನರಿ ಟೆರರಿಸಮ್ಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಉತ್ತರ ಬಂದು ಯಂಗ್ ಇಂಡಿಯಾ ಪುಸ್ತಕವನ್ನು ಮಹಾತ್ಮ ಗಾಂಧೀಜಿಯವರು ಪುಸ್ತಕ ಅಂತ ಹೇಳ್ತೇನೆ, ನ್ಯೂಸ್ ಪೇಪರನ್ನು ಮಹಾತ್ಮ ಗಾಂಧೀಜಿಯವರು ಶುರು ಮಾಡ್ತಾರೆ. ಇನ್ನು ಉಳಿದಂತೆ ಸಂಧ್ಯಾ ಆಗಿರ್ಬೋದು, ಯುಗಾಂತರ ಆಗಿರ್ಬೋದು, ಗದರ್ ಆಗಿರ್ಬೋದು, ಈ 3 ಪುಸ್ತಕಗಳು ಕೂಡ ರೆವಲ್ಯೂಷನರಿ ಟೆರರಿಸಮ್ಗೆ ಸಂಬಂಧಪಟ್ಟಿರುವಂಥದ್ದು. ಸಂಧ್ಯಾವನ್ನು ಬ್ರಹ್ಮಬಂಧ ಉಪಾಧ್ಯಾಯ್ ಅನ್ನುವರು ಶುರು ಮಾಡ್ತಾರೆ. ಯುಗಾಂತರ್ ಪತ್ರಿಕೆಯನ್ನು ಬರೀಂದರ್ ಕುಮಾರ್ ಘೋಷ್, ಅರವಿಂದ ಘೋಷ್ನ ತಮ್ಮ ಯಾರಿರ್ತಾರೆ, ಬರೀಂದರ್ ಕುಮಾರ್ ಘೋಷ್ ಮತ್ತು ಭೂಪೇಂದ್ರನಾಥ್ ದತ್ತಾ ಅನ್ನೋರು ಶುರು ಮಾಡ್ತಾರೆ. ಗದರ್ ಬಗ್ಗೆ ಎಲ್ಲರೂ ಕೇಳಿರ್ತೀರ ಅಂದ್ಕೊಂಡಿರ್ತೀನಿ. ಗದರ್ ಪಾರ್ಟಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿರುತ್ತೆ. ಲಾಲಾ ಹರ್ದಯಾಳ್ ಅನ್ನುವರು ಇದರ ಮುಖ್ಯಸ್ಥರಾಗಿರ್ತಾರೆ. ಅವರು ಈ ಜರ್ನಲನ್ನು ಸ್ಟಾರ್ಟ್ ಮಾಡಿರ್ತಾರೆ. ಓಕೆನಾ? ಗದರ್ ಅದು ಸ್ಯಾನ್ ಫ್ರಾನ್ಸಿಸ್ಕೋ, USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಗದರ್ ಪಾರ್ಟಿ ಅಲ್ಲಿ ಈ ಗದರ್ ಅನ್ನೋ ಒಂದು ಜರ್ನಲ್ ಪಬ್ಲಿಷ್ ಆಗ್ತಾ ಇರುತ್ತೆ. ಓಕೆನಾ? ಸಂಧ್ಯಾ ಮತ್ತು ಯುಗಾಂತರ್ ಎರಡು ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಸಂಧ್ಯಾವನ್ನು ಬ್ರಹ್ಮಬಂಧ ಉಪಾಧ್ಯಾಯವರು ಶುರು ಮಾಡಿರ್ತಾರೆ. ಯುಗಾಂತರ್ ಪತ್ರಿಕೆಯನ್ನು ಬರೀಂದರ್ ಕುಮಾರ್ ಘೋಷ್ ಮತ್ತು ಭೂಪೇಂದ್ರನಾಥ್ ದತ್ತಾ ಸ್ಟಾರ್ಟ್ ಮಾಡಿರ್ತಾರೆ. ಓಕೆನಾ? ಗದರ್ ಬಂದು ಲಾಲಾ ಹರ್ದಯಾಳ್. ಸೊ ಈ ಪ್ರಶ್ನೆಗೆ ನಿಮಗೆ ಈ ಯಂಗ್ ಇಂಡಿಯಾ ಅನ್ನೋದನ್ನ ಗಾಂಧೀಜಿಯವರು ಶುರು ಮಾಡ್ತಾರೆ ಅಂತ ಗೊತ್ತಿದ್ರೆ ಈ ಪ್ರಶ್ನೆಗೆ ಆರಾಮಾಗಿ ಉತ್ತರವನ್ನು ಹಾಕ್ಬೋದಿತ್ತು. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ. ಇದು ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿತ್ತು. ವಿಚ್ ವಾಸ್ ದ ಸೆಂಟರ್ ಆಫ್ ಸಂಗಮ್ ಲಿಟ್ರೇಚರ್? ಇದು ಬಹಳ ಸುಲಭದ ಪ್ರಶ್ನೆ. ನೀವು ಸಂಗಮ್ ಲಿಟ್ರೇಚರ್ ಬಗ್ಗೆ ಕೇಳಿದರೆ ಅದರಲ್ಲಿ ಮಧುರೈ ಅಂತ ನೀಟಾಗಿ ಮೆನ್ಷನ್ ಮಾಡಲಿರ್ತಾರೆ. ಸಂಗಮ್ ಲಿಟ್ರೇಚರ್ ಅಂತ ಹೇಳಿದರೆ ಆಗಿನ ಕಾಲಕ್ಕೆ 3 ರಾಜಮನೆತನಗಳೇನಿದ್ವು, ಚೋಳರು, ಚೇರರು ಮತ್ತು ಪಾಂಡ್ಯರು. ಅಲ್ಲಿದ್ದಂಥ ಮಹಾನ್ ಕವಿಗಳು, ಸಾಹಿತ್ಯ ಶ್ರೇಷ್ಠರೆಲ್ಲ ಒಂದು ಕಡೆ ಸೇರಿ ಸಂಗಮ ಅಂತ ಹೇಳಿದರೆ ಒಂದು ಕಡೆ ಸೇರುವಂಥದ್ದು. ಸೊ ಅಲ್ಲಿ ಸೇರಿ ಹಲವಾರು ಕೃತಿಗಳನ್ನು ರಚಿಸ್ತಾರೆ. ಮಣಿಮೇಖಲೆ ಇರ್ಬೋದು, ಇನ್ನು ಹಲವಾರು ಕೃತಿಗಳನ್ನು ರಚಿಸ್ತಾರೆ. ಎಟ್ಟುಕೊಟ್ಟಾಯ ಅನ್ನೋದಾಗಿರ್ಬೋದು. ಸೊ ಅದು ಎಲ್ಲಿ ನಡೆದಿತ್ತು ಅನ್ನೋದನ್ನು ಕೇಳಿದ್ದಾರೆ. ಸಿಂಪಲ್ ಪ್ರಶ್ನೆ, ಮಧುರೈ ಇದಕ್ಕೆ ಉತ್ತರ. ಓಕೆನಾ? 8ನೇ ಪ್ರಶ್ನೆಗೆ ಹೋಗೋಣ. ಇದು ಬ್ರಿಟಿಷರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂಥ ವಿವಿಧ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಸ್ ಏನಿದ್ದು ಅವುಗಳಲ್ಲಿ ಒಂದು ರಯತ್ವಾರಿ ಸಿಸ್ಟಮ್. ಸೊ ಇದನ್ನು ಬೇಸಿಕಲಿ ಸರ್ ಥಾಮಸ್ ಮುನ್ರೋ ಅವರು ಬೆಂಗಾಲ್ನ ಗವರ್ನರ್ ಆಗಿರ್ತಾರೆ. 1820 ಸುಮಾರಿಗೆ ಜಾರಿಗೆ ತರ್ತಾರೆ. ಓಕೆನಾ? ರಯತ್ವಾರಿ ಸಿಸ್ಟಮ್. ಲಾರ್ಡ್ ಕಾರ್ನ್ವಾಲಿಸ್ ಅವರು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ವೆಲೆಸ್ಲಿ ಅವರು ಸಬ್ಸಿಡರಿ ಅಲಯನ್ಸ್ ಅನ್ನೋ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ಮತ್ತು ಡಾಲ್ಹೌಸಿ ಅವರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ಇವು ಯಥೇಚ್ಛವಾಗಿ FDI ಆಗಿರ್ಬೋದು, SDI ಆಗಿರ್ಬೋದು, ಇಂಥ ಪರೀಕ್ಷೆಗಳಲ್ಲಿ ಕೇಳಲ್ಪಡ್ತವೆ. ಇದ್ರ ಬಗ್ಗೆ ಎಲ್ಲರಿಗೂ ಅರಿವಿರುತ್ತೆ ಅಂದ್ಕೊಂಡಿದ್ದೀನಿ. ವಿವಿಧ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಗಳೇನಿದ್ದಾವೆ ಅವುಗಳನ್ನು ಸ್ಟಾರ್ಟ್ ಮಾಡಿದಂಥವ್ರು ಯಾರು ಅನ್ನೋದನ್ನು ಕೇಳ್ತಾರೆ. ಓಕೆನಾ? ರಯತ್ವಾರಿ ಸಿಸ್ಟಮ್ ಥಾಮಸ್ ಮುನ್ರೋ. ಲಾರ್ಡ್ ಕಾರ್ನ್ವಾಲಿಸ್ ಬಂದು ಪರ್ಮನೆಂಟ್ ಸೆಟಲ್ಮೆಂಟನ್ನು ಶುರು ಮಾಡ್ತಾರೆ. ಲಾರ್ಡ್ ವೆಲೆಸ್ಲಿ ಸಬ್ಸಿಡರಿ ಅಲಯನ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಡಾಲ್ಹೌಸಿ ಬಂದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಜಾರಿಗೆ ತರ್ತಾರೆ. ಓಕೆನಾ? ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಕೆಲವೊಂದು ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಲಾಗಿತ್ತು 9ರಿಂದ 16, 17ನೇ ಪ್ರಶ್ನೆವರೆಗೂ. ಸೊ ಇವು ಸಿಂಪಲ್ ಆಗಿದ್ವು. ಇದರಲ್ಲಿ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಿಲ್ಲ. ನಾನು ಹೇಳ್ಕೊಂಡು ಹೋಗ್ತೇನೆ. ನಿಮಗೆ ಏನಾದರೂ ಗೊತ್ತಾಗ್ದಿದ್ದೆ ನಮ್ಮ ಆಪ್ಟಿಟ್ಯೂಡಿಗೆ ಟೀಚ್ ಮಾಡೋವಂಥ ಟೀಚರ್ ಯಾರಿದ್ದಾರೆ ಅವರು ಅದನ್ನು ಮಾಡ್ತಾರೆ. ಓಕೆನಾ? ಮುಂದಿನ ಕ್ಲಾಸ್ಗಳಲ್ಲಿ ಅವರು ಅದನ್ನು ಖಂಡಿತವಾಗಿ ಮಾಡ್ತಾರೆ. ಸೊ ಇಲ್ಲೇನಾಗಿತ್ತು ಅಂತ ಹೇಳಿದರೆ, ಇಲ್ಲಿ ಈ EFG HIJK ಅನ್ನೋದೇನಿದೆ ಅದನ್ನು ಕೋಡ್ ಮಾಡಲಾಗಿತ್ತು VUT SR QP ಅಂತ ಹೇಳಿ. ಸೊ ಈ ಲಿಮಿಟನ್ನು ಅದೇ ರೀತಿ ನೀವು ಕೋಡ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಉಲ್ಟಾ ಕೊಡಲಾಗಿದೆ. PQRST UVW ಅನ್ನೋ ಹಾಗೆ ಉಲ್ಟಾ ಕೊಡಲಾಗಿತ್ತು. ಸೊ ಇದನ್ನು ಈ ರೀತಿ ಹೀಗೆ V ಆದರೆ Fಗೆ U ಆದರೆ ಈ ಲಿಮಿಟ್ ಅನ್ನೋದು ಯಾವ ರೀತಿ ಕೋಡ್ ಆಗುತ್ತೆ ಅಂತ ಕೇಳಲಾಗಿತ್ತು. ಓಕೆನಾ? ಸಿಂಪಲ್ ಪ್ರಶ್ನೆ. ಇದಕ್ಕೆ ಉತ್ತರ ORNRG ಅನ್ನೋದು. ಓಕೆ? ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ. ಇಲ್ಲಿ ಮಿಸ್ಸಿಂಗ್ ನಂಬರನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲೇನಿತ್ತು ಅಂತ ಹೇಳಿದರೆ 2ರ ನಂತರ 4 ಕೊಟ್ಟಿದ್ದಾನೆ, 4ರ ನಂತರ 12, 12ರ ನಂತರ 48, 48ರ ನಂತರ 240 ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ದಾನೆ, ತದನಂತರ 3, 4, 5. ಸೊ 240 × 6 ಮಾಡಿದರೆ ಆನ್ಸರ್ ಸಿಗ್ತಾಯಿತ್ತು 1440. ಓಕೆನಾ? ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಆಲ್ರೆಡಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ
ಚಾನಲಲ್ಲೇ ಇದೆ. ಅದೇ ರೀತಿ ಇದನ್ನು ಕೂಡ ಸಾಲ್ವ್ ಮಾಡ್ಬೋದು. ಸೊ ಇದಕ್ಕೆ ಆನ್ಸರ್ ಬಂದು 15 days. ಓಕೆ, 12ನೇ ಪ್ರಶ್ನೆಗೆ ಹೋಗೋಣ. ಅ ಪರ್ಸನ್ ಸ್ಪೆಂಡ್ 30% ಆಫ್ ಹಿಸ್ ಸ್ಯಾಲರಿ ಆನ್ ಫುಡ್, 10% ಆನ್ ಹೌಸ್ ರೆಂಟ್. ಇಫ್ ಈಸ್ ಲೆಫ್ಟ್ ವಿತ್ 12,000, ವಾಟ್ ಈಸ್ ಹಿಸ್ ಸ್ಯಾಲರಿ? ಓಕೆ, ಈ ಪ್ರಶ್ನೆ ಸಿಂಪಲ್ಲಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿದರೆ, ಇಲ್ಲಿ 30% ಆಫ್ ಹಿಸ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ, 10% ಆನ್ ಹೌಸ್ ರೆಂಟ್ ಅಂತ ಕೊಟ್ಟಿದ್ದಾರೆ. ಒಟ್ಟು 40%ಅನ್ನು ಅವ್ನು ಖರ್ಚು ಮಾಡಲಾಯಿತು. 40% ಖರ್ಚು ಮಾಡಾದಮೇಲೆ ಅವನ ಹತ್ರ ಉಳಿದಿರೋಂಥ 12,000. 40% ಖರ್ಚು ಮಾಡಾದಮೇಲೆ ಉಳಿದಿರೋದೆಷ್ಟು? 60%. 60% ಎಷ್ಟು? 12,000. 60% 12,000 ಆದರೆ 100% ಎಷ್ಟು ಅಂತ ಲೆಕ್ಕ ಹಾಕಿದರೆ ನಿಮ್ಗೆ ಆನ್ಸರ್ ಸಿಕ್ಕಿರೋದು. ಓಕೆ, ಫೈನ್. ಇದಕ್ಕೆ ಆನ್ಸರ್ ಬಂದು 20,000. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ 30,000 ಫುಡ್ಡಿಗೆ ಖರ್ಚು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, 10,000 ರೆಂಟಿಗೆ ಖರ್ಚು ಮಾಡಿದ್ದಾರೆ ಅಂತ. ಸೊ 40%ಅನ್ನು ಆಲ್ರೆಡಿ ಅವ್ನು ಸ್ಪೆಂಡ್ ಮಾಡಲಾಗಿದೆ. ಅದು 40% ಸ್ಪೆಂಡ್ ಮಾಡಾದ್ಮೇಲೆ 12,000 ಉಳ್ಕೊಂಡಿದೆ. 40% ಸ್ಪೆಂಡ್ ಮಾಡಾದ್ಮೇಲೆ ಉಳಿದಿರೋದು 60%. 60%ಗೆ 12,000 ಆಗುತ್ತೆ. ಸೊ 60%ಗೆ 12,000 ಆದರೆ 100% ಎಷ್ಟಾಗುತ್ತೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ, ಫೈನ್. ಮುಂದಿನ ಪ್ರಶ್ನೆ ಹೋಗೋಣ. 13ನೇ ಪ್ರಶ್ನೆ. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನ ನೀಡಲಾಗಿದೆ. ಅದನ್ನು 1, 2 ಅಂತ ನೇಮ್ ಮಾಡಲಾಗಿದೆ. ಅದರಲ್ಲಿ ಯಾವುದು ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಗಳು ಕರೆಕ್ಟ್ ಆಗಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ, ಇಲ್ಲೇನು ಕೊಡಲಾಗಿದೆ ಅಂದರೆ ಸಮ್ ಕ್ಯಾಮಲ್ಸ್ ಆರ್ ಶಿಪ್ ಆ್ಯಂಡ್ ನೋ ಶಿಪ್ ಇಸ್ ಅ ಬೋಟ್. ಇಷ್ಟು ಕೊಡಲಾಗಿದೆ. ಸಮ್ ಕ್ಯಾಮಲ್ಸ್ ಆರ್ ಶಿಪ್ಸ್ ಆ್ಯಂಡ್ ನೋ ಶಿಪ್ ಇಸ್ ಅ ಬೋಟ್. ಸೊ ಕನ್ಕ್ಲೂಷನ್ಸ್ ಏನು ಕೊಟ್ಟಿದ್ದಾರೆ? ಸಮ್ ಶಿಪ್ಸ್ ಆರ್ ಕ್ಯಾಮಲ್ಸ್, ಸಮ್ ಶಿಪ್ಸ್ ಆರ್ ಕ್ಯಾಮಲ್ಸ್ ಅಂತ ಕೊಟ್ಟಾಗಿದ್ದಾರೆ. ಸೊ ಇಲ್ಲಿ ಕೆಲವು ಕ್ಯಾಮಲ್ಗಳು ಶಿಪ್ಸ್ ಆದಮೇಲೆ ಕೆಲವು ಶಿಪ್ಸ್ಗಳು ಕ್ಯಾಮಲ್ಸ್ ಆಗೋದು ಖಂಡಿತ ಅಲ್ವಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಹೋಗೋಣ. ಸಮ್ ಕ್ಯಾಮಲ್ಸ್ ಆರ್ ನಾಟ್ ಬೋಟ್ಸ್. ಓಕೆನಾ, ಇಲ್ಲೇನು ಕೊಟ್ಟಿದ್ದಾನೆ? ನೋ ಶಿಪ್ ಈಸ್ ಅ ಬೋಟ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ನೋ ಶಿಪ್ ಈಸ್ ಅ ಬೋಟ್ ಅಂತ ಕೊಟ್ಟಿದ್ದಾನೆ. ಸೊ ಇದೆರಡನ್ನು ರಿಲೇಟ್ ಮಾಡಿದಾಗ ಸಮ್ ಕ್ಯಾಮಲ್ಸ್ ಆರ್ ನಾಟ್ ಬೋಟ್ಸ್ ಅನ್ನೋದು ಕೂಡ ಸರಿಯಾಗುತ್ತೆ. ಓಕೆನಾ, ಸೊ ಆಪ್ಷನ್ 4 ಬೋತ್ 1 and 2 ಕೂಡ ಫಾಲೋ ಆಗುತ್ತೆ. ಫೈನ್. 14ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏನು ಕೊಟ್ಟಿದ್ದಾನೆ? ಹೈಟ್ ವೈಸ್ ಅರೇಂಜ್ ಮಾಡಿಬಿಟ್ಟು ಈ ರೀತಿ ನೀವು ಬರೆದುಕೊಂಡ್ರೆ ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆ, ನಗೀನಾ ಇಸ್ ಟಾಲರ್ ದೆನ್ ಪುಷ್ಪ ಬಟ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಮನೀಶ್. ನಗೀನಾ ಪುಷ್ಪನ್ಗಿಂತ ಎತ್ತರ ಇದ್ದಾಳೆ, ಬಟ್ ಮನೀಶ್ ಅಷ್ಟು ಎತ್ತರ ಇಲ್ಲ ಅಂತ ಹೇಳಿದರೆ ಇದು ಬರುತ್ತೆ. ನೆಕ್ಸ್ಟ್, ರೀನಾ ಇಸ್ ಟಾಲರ್ ದೆನ್ ನಮಿತಾ ಬಟ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಪುಷ್ಪ. ರೀನಾ ನಮಿತನ್ಗಿಂತ ಎತ್ತರ ಇದ್ದಾಳೆ, ಬಟ್ ಪುಷ್ಪನಷ್ಟು ಟಾಲ್ ಇಲ್ಲ. ಸೊ ಈ ಆರ್ಡರ್ ಬರುತ್ತೆ. ಈ ಆರ್ಡ್ರಲ್ಲಿ ಹೂ ಅಮಂಗ್ ದಮ್ ಇಸ್ ಟಾಲೆಸ್ಟ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಮನೀಶ್. ಓಕೆ, ಈ ರೀತಿ ನೀವು ಬರೆದುಕೊಂಡ್ರೆ ಸುಲಭವಾಗಿ ಆನ್ಸರನ್ನು ಪತ್ತೆ ಹಚ್ಬೋದು. 15ನೇ ಪ್ರಶ್ನೆಗೆ ಹೋಗೋಣ. ಬೇಸ್ಡ್ ಆನ್ ಅ ಸ್ಯಾಂಪಲ್ ಸೈಜ್ ಆಫ್ 15ನೇ ಪ್ರಶ್ನೆಗೆ ಹೋಗೋಣ. ಬೇಸ್ಡ್ ಆನ್ ಅ ಸ್ಯಾಂಪಲ್ ಆಫ್ ಸೈಜ್ 20, ದ ಮೀನ್ ವ್ಯಾಲ್ಯೂ ಇಸ್ 31.5. ಇಫ್ 2 more observation 35 and 39 ಆರ್ ಆ್ಯಡೆಡ್ ಟು ದ ಸ್ಯಾಂಪಲ್ ದೆನ್ ದ ನ್ಯೂ ಮೀನ್ ಇಸ್. ಇಲ್ಲೇನು ಪ್ರಶ್ನೆ ಕೇಳಲಾಗಿದೆ ಅಂತ ಹೇಳಿದರೆ, ಒಂದು ಸ್ಯಾಂಪಲ್ ಸೈಜ್ ಇದೆ, ಅದರ ಸೈಜ್ ಒಟ್ಟು 20 ಅದರಲ್ಲಿ ವ್ಯಾಲ್ಯೂಸ್ ಇರೋದಂಥದ್ದು. ಅವುಗಳ ಅವರೇಜ್ ಏನಿದೆ 31.5 ಇದೆ. ಅದರ ಮೇಲೆ 2 ಅಬ್ಸರ್ವೇಷನ್ಗಳನ್ನು 35 ಮತ್ತು 39 ಆ್ಯಡ್ ಮಾಡಿದರೆ ನ್ಯೂ ಮೀನ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಉತ್ತರಿಸೋದು ಕೂಡ ಸಿಂಪಲ್. ಮೀನ್ 31.5 ಆದರೆ 20 ಇದನ್ನು ಆ್ಯಡ್ ಮಾಡಿದ್ರೆ 20 ಸ್ಯಾಂಪಲ್ಸ್ನ ಟೋಟಲ್ ಏನಿರುತ್ತೆ ಅದು 20 × 31.5 ಆದರೆ 630 ಆಗುತ್ತೆ. ಸೊ ಅದಕ್ಕೆ 2 ಆ್ಯಡ್ ಮಾಡಬೇಕು ನೀವು. 35 and 39 ಆ್ಯಡ್ ಮಾಡಿದರೆ 74 ಆಗುತ್ತೆ. ಸೊ 630 + 74 ನಿಮಗೊಂದು ವ್ಯಾಲ್ಯೂ ಸಿಗುತ್ತೆ 704. ಅದನ್ನು ಎಷ್ಟಾಗುತ್ತೆ? ಈಗ ಸ್ಯಾಂಪಲ್ ಸೈಜ್ 20 ಇದ್ದಿದ್ದು ಇನ್ನೆರಡು ಆ್ಯಡ್ ಮಾಡಿದಾಗ 22 ಆಗುತ್ತೆ. 704 / 22 ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ, ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 16ನೇ ಪ್ರಶ್ನೆ. ಆ್ಯಕ್ಚುಲಿ 16ನೇ ಪ್ರಶ್ನೆಗೆ 2 ಉತ್ತರಗಳನ್ನು ಕೊಡಲಾಗಿದೆ. ಒಫಿಷಿಯಲ್ ಆನ್ಸರ್ ಕೀಯಲ್ಲಿ ಕೂಡ 2 ಆನ್ಸರ್ಗಳನ್ನ ಕೊಡಲಾಗಿದೆ. ಇದು ಯಾಕೆ ಅಂತ ಹೇಳಿದರೆ, ಕನ್ನಡದ ಭಾಗ ಏನಿತ್ತು ಪತ್ರಿಕೆಯಲ್ಲಿ, ಕನ್ನಡ ಪ್ರಿಂಟಿಂಗ್ ಏನಿತ್ತು ಅದರಲ್ಲಿ ಕೊಟ್ಟಂಥ ಪ್ರಶ್ನೆಗೂ ಇಂಗ್ಲೀಷ್ನಲ್ಲಿ ಕೊಟ್ಟಂಥ ಪ್ರಶ್ನೆಗೂ ತುಂಬ ಡಿಫ್ರೆನ್ಸ್ ಇತ್ತು. ಹಾಗಾಗಿ ಈ 2 ಆನ್ಸರ್ಗಳು ಕೂಡ ಸರಿಯಾಗಿದ್ವು. ಓಕೆನಾ, ಇಲ್ಲಿ ಪ್ರೈಸ್ ಆಫ್ ಅ ಕಮ್ಯುಡಿಟಿ ವಾಸ್ ಇನಿಷಿಯಲಿ ಇಂಗ್ಲೀಷ್ನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಕನ್ನಡದಲ್ಲಿ ಪ್ರಶ್ನೆ ಬದಲಾಗಿತ್ತು, ಹಾಗಾಗಿ 2 ಆನ್ಸರ್ಗಳು ಕೂಡ ಸರಿ ಅಂಥೇಳಿ ಅಫಿಷಿಯಲ್ ಆನ್ಸರ್ ಕೀಯಲ್ಲಿ ನೀಡಲಾಗಿತ್ತು. ಪ್ರೈಸ್ ಆಫ್ ಕಮ್ಯುಡಿಟಿ ವಾಸ್ ಇನಿಷಿಯಲಿ 1250. ಒಂದು ವಸ್ತುವಿನ ಬೆಲೆ ಮೊದಲಿಗೆ 1250 ಇತ್ತು.
ಮುಂದಿನ ತಿಂಗಳಲ್ಲಿ ಅದರ ಬೆಲೆ 20% ಇನ್ಕ್ರೀಸ್ ಆಗಿದೆ. ಸೊ 1250 ಮೇಲೆ 20% ಇನ್ಕ್ರೀಸ್ ಆಗಿದೆ. ಸೊ ಆವಾಗ ಒಂದು ವ್ಯಾಲ್ಯೂ ಬರುತ್ತೆ. ತದನಂತರ ಆ ಸೆಕೆಂಡ್ ಮಂತ್ಗೆ 10% ಇನ್ಕ್ರೀಸ್ ಆಗಿದೆ. ಇಲ್ಲಿ ನೀವೇನು ಮಾಡಬೇಕಿತ್ತು ಅಂತ ಹೇಳಿದ್ರೆ 1250ಕ್ಕೆ 20% ಆ್ಯಡ್ ಮಾಡಾದಮೇಲೆ ಆ ವ್ಯಾಲ್ಯೂ ಏನು ಬರುತ್ತೆ ಅದಕ್ಕೆ 10% ನೆಕ್ಸ್ಟ್ ಮಂತ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದರ ವ್ಯಾಲ್ಯೂ 1650 ಬರುತ್ತೆ. ಇಲ್ಲಿ ಮಾಡಲಾಗಿದೆ ಅದನ್ನು 1000 ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ 1500 ವ್ಯಾಲ್ಯೂ ಬರುತ್ತೆ. 1500 100% ಆದರೆ 110% ಎಷ್ಟಾಗುತ್ತೆ ಅಂದರೆ 1650 ಬರುತ್ತೆ. ಓಕೆ, ಇಲ್ಲಿ ಸಾಲ್ವ್ ಮಾಡಲಾಗಿದೆ. 17ನೇ ಪ್ರಶ್ನೆಗೆ ಹೋಗೋಣ. ಇದು ಪ್ರೊಬಬಿಲಿಟಿಗೆ ಸಂಬಂಧಪಟ್ಟಿದ್ದು, ಪರ್ಮಿಟೇಷನ್ಸ್ ಕಾಂಬಿನೇಷನ್ಗೆ ಸಂಬಂಧಪಟ್ಟಿದ್ದು ಪ್ರೊಬಬಿಲಿಟಿದು. ಸೊ ಇಲ್ಲಿ 10 ಬಾಲ್ಸ್ ಇದ್ದಾವೆ. ಆ 10 ಬಾಲ್ಸಲ್ಲಿ 6 ಆರ್ ಗ್ರೀನ್, 4 ಆರ್ ರೆಡ್. ಒಂದು ರೆಡ್ ಬಾಲನ್ನು ತೆಗೆದುಕೊಳ್ಳುವಂಥ ಪಾಸಿಬಿಲಿಟಿ ಎಷ್ಟಿದೆ ಅಂತ ಕೇಳಿದ್ರು. ಸೊ 4/10 0.4 ಬರುತ್ತೆ. ಓಕೆನಾ, ಈ ಸಿಂಪಲ್ ಕ್ವಶನ್. 18ನೇ ಪ್ರಶ್ನೆಗೆ ಹೋಗೋಣ. ಸೊ ಇದು ಸೈನ್ಸಿಗೆ ರಿಲೇಟ್ ಆಗಿರುವಂಥ ಪ್ರಶ್ನೆ ಆಗಿತ್ತು. ಟೆಕ್ನಾಲಜಿ ಫಾರ್ ಜನರೇಷನ್ ಆಫ್ ಎನರ್ಜಿ ಫ್ರಮ್ ವೇಸ್ಟ್ ಇಸ್ ಕಾಲ್ಡ್. ಸೊ ಇದು ಕೂಡ ಸಿಂಪಲ್ ಪ್ರಶ್ನೆ. ಈ ಮೂರು ಕೂಡ ಇದಕ್ಕೆ ಸಂಬಂಧನೇ ಪಡೋದಿಲ್ಲ, ಜನರೇಷನ್ ಆಫ್ ಎನರ್ಜಿ ಏನಿದೆ ಅದಕ್ಕೆ. ಸೊ ಹಾಗಾಗಿ ಬಯೋಮಿಥನೈಸೇಷನ್ ಕರೆಕ್ಟ್ ಆನ್ಸರ್. ಸೆಗ್ರಿಗೇಷನ್ ಅಂದರೆ ಬೇಸಿಕಲಿ ಬೇರ್ಪಡಿಸುವಂಥದ್ದು. ಸೆಡಿಮೆಂಟೇಷನ್ ಅಂತ ಹೇಳಿದರೆ ಸೆಡಿಮೆಂಟ್ಗಳು ಒಂದು ಕಡೆ ಹೋಗಿ ಸೇರುವಂಥದ್ದು. ಮಿನರಲೈಸೇಷನ್ ಅಂತ ಹೇಳಿದರೆ ಮಿನರಲ್ಗಳು ಒಪ್ಟೇನ್ ಆಗುವಂಥದ್ದು. ಓಕೆನಾ. 19ನೇದು ವರ್ಮಿ ಕಂಪೋಸ್ಟಿಂಗ್ ಬಗ್ಗೆ ಕೇಳಿದರು. ವರ್ಮಿ ಕಂಪೋಸ್ಟಿಂಗ್ ಇಸ್ ಕ್ಯಾರಿಡ್ ಔಟ್ ಬೈ. ಸೊ ಇದು ಎರೆಹುಳು ಗೊಬ್ಬರ ಕುರಿತಾಗಿರುವಂಥದ್ದು. ಎರೆಹುಳುಗಳು ಅದಕ್ಕೆ ಕಾರಣವಾಗ್ತವೆ. ಓಕೆನಾ, ಇವು ಬೇಸಿಕ್ ಕ್ವಶನ್. ಇವುಗಳಲ್ಲಿ ಏನೂ ಎಕ್ಸ್ಪ್ಲೇನ್ ಮಾಡುವಂಥದ್ದಿಲ್ಲ. ಅರ್ತ್ ವರ್ಮ್ಸ್ ಇದಕ್ಕೆ ಸರಿಯಾದ ಉತ್ತರ. 20ನೇ ಪ್ರಶ್ನೆಗೆ ಹೋಗೋಣ. ಚಾಲುಕ್ಯನ್ ಆರ್ಮಿ ವಾಸ್ ನೋನ್ ಆಸ್. ಸೊ ಇದು ಕೂಡ ತುಂಬ ಈಸಿಯಾದ ಪ್ರಶ್ನೆ ಆಗಿತ್ತು. ಫೈನ್. 20ನೇ ಪ್ರಶ್ನೆಗೆ ಉತ್ತರ ಬಂದು ಕರ್ನಾಟ ಬಲ ಅಂತ ಕರಿತಾ ಇದ್ರು ಆರ್ಮಿಯನ್ನು. ಇಲ್ಲಿ ಕನ್ಫ್ಯೂಸ್ ಆಗಿದೆ. ಸೊ ಇದು ಕೂಡ ನೀವು ಈ ಹಿಸ್ಟ್ರಿ ಕುರಿತಾಗಿ ಹೆಚ್ಚಿನನ್ನು ಓದಬೇಕು ಅಂತ ಹೇಳಿದ್ರೆ ಗೂಗಲ್ ಹೋಗಿ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿದರೂ ಕೂಡ ಇವೆಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಆಗಿದ್ದಾವೆ. ಚಾಲುಕ್ಯನ್ ಆರ್ಮಿಯನ್ನು ಕರ್ನಾಟ ಬಲ ಅಂತ ಕರೀಲಾಗಿತ್ತು. ಓಕೆನಾ, ಫೈನ್. ಆ್ಯಂಡ್ 21ನೇ ಪ್ರಶ್ನೆಗೆ ಹೋಗೋಣ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹೊಯ್ಸಳ ವೇರ್ ಕಾಲ್ಡ್ ಆಸ್. ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ಗಳನ್ನು ಏನಂತ ಕರೀತಾ ಇದ್ರು ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಉತ್ತರ ಬಂದು ಆಪ್ಷನ್ 3 ಘಟಿಕಾಸ್. ಸೊ ವಿಹಾರಾಸ್ ಅಂತ ಹೇಳಿದರೆ ಚೈತ್ಯಾಸ್ ಅಂತ ಹೇಳುವಂಥದ್ದು ಎರಡೂ ಕೂಡ ಬುದ್ಧಿಸಮ್ಗೆ ರಿಲೇಟ್ ಆಗಿರುವಂಥ ಟರ್ಮ್ಸ್. ಬುದ್ಧಿಸಮ್ನಲ್ಲಿ ಚೈತ್ಯಾಸ್ ಅನ್ನೋದು ಅವರು ಪ್ರೇ ಮಾಡುವಂಥ ಜಾಗಕ್ಕೆ ಚೈತ್ಯಾಸ ಅಂತ ಕರೀತಾರೆ, ಮತ್ತು ಅವರು ಉಳಿದುಕೊಳ್ಳುವಂಥ ರೆಸ್ಟ್ ಮಾಡುವಂಥ ಜಾಗಕ್ಕೆ ವಿಹಾರಾಸ್ ಅಂತ ಕರೀತಾರೆ. ಓಕೆನಾ, ರೆಸ್ಟ್ ಹೌಸಸ್ಗಳಿಗೆ ವಿಹಾರಾಸ್ ಅಂತ ಕರೀತಾರೆ. ಅವರು ಪೂಜೆ ಮಾಡುವಂಥ ಸ್ಥಳಗಳಿಗೆ ಚೈತ್ಯಾಸ್ ಅಥವಾ ಮೆಡಿಟೇಷನ್ ಹಾಲ್ಸ್ಗಳಿಗೆ ಚೈತ್ಯಾಸ್ ಅಂತ ಕರೀತಾರೆ. ಅಗ್ರಹಾರಸ್ ಬ್ರಾಹ್ಮಣರು ಉಳಿದುಕೊಳ್ಳುವಂಥ ಜಾಗಕ್ಕೆ ಅಗ್ರಹಾರಸ್ ಅಂತ ಕರೀತಾ ಇದ್ರು. ಓಕೆನಾ, ಫೈನ್. 22ನೇ ಪ್ರಶ್ನೆಗೆ ಹೋಗೋಣ. ವಿಚ್ ನ್ಯೂ ಆರ್ಕಿಟೆಕ್ಚರ್ ಸ್ಟೈಲ್ ಇವಾಲ್ವ್ಡ್ ಅಂಡರ್ ದ ಯಾದವಾಸ್ ಆಫ್ ದೇವಗಿರಿ. ಇದು ಕೂಡ ಸಿಂಪಲ್ ಪ್ರಶ್ನೆ ಆಗಿತ್ತು. ಇಲ್ಲಿ ದ್ರಾವಿಡ ಸ್ಟೈಲ್ ಬಂದು ಸೌತ್ ಇಂಡಿಯಾದಲ್ಲಿ ಅದು ಚೋಳರ ಕಾಲದಲ್ಲಿ ಶುರುವಾಗಿದ್ದಂಥದ್ದು. ಇಂಡೋ ಇಸ್ಲಾಮಿಕ್ ಸ್ಟೈಲು ಬಿಜಾಪುರ ಸುಲ್ತಾನ್ಸ್ ಏನಿದ್ದಾರೆ ಅಥವಾ ಮುಘಲ್ನ ನಂತರ ಯಾವ್ಯಾವ ರಾಜ್ಯಗಳು ಸ್ಟಾರ್ಟ್ ಆದವು ಅವುಗಳೆಲ್ಲವೂ ಕೂಡ ಇಂಡೋ ಇಸ್ಲಾಮಿಕ್ ಸ್ಟೈಲನ್ನು ಫಾಲೋ ಮಾಡ್ತಿದ್ವು. ಆ್ಯಂಡ್ ಹೇಮದ್ ಪಂಥಿ ಸ್ಟೈಲ್ ಏನಿದೆ ಇದು ದೇವಗಿರಿಯ ಯಾದವರು ಏನಿದ್ರು ಅವರು ಶುರು ಮಾಡಿದಂಥದ್ದು. ಓಕೆ, ನಗರ ಸ್ಟೈಲ್ ಬಂದು ನಾರ್ತ್ ಇಂಡಿಯಾದಲ್ಲಿ ಸಿಗುತ್ತೆ. ಅದರಲ್ಲೂ 3 ರೀತಿಯದಿದ್ದಾವೆ. ಸೊ ಇಲ್ಲಿ ನೀವು ಇನ್ನೊಂದು ಪ್ರಶ್ನೆ ಕೂಡ ಇದೇ ಪತ್ರಿಕೆಯಲ್ಲಿ ಕೇಳಲಾಗಿತ್ತು. ಅದು ಖಜುರವನ್ನ ದೇವಸ್ಥಾನಗಳನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದರು. ಅದು ಚಂಡೇಲರು ಅನ್ನುವ ರಾಜವಂಶಸ್ಥರು ಕಟ್ಟಿರುವಂಥದ್ದು. ಖಜುರ MP ಯಲ್ಲಿದೆ. ಸೊ ನಗರ ಸ್ಟೈಲ್ನಲ್ಲಿ 3 ಟೈಪ್ಸ್ ಇದ್ದಾವೆ. ಒಂದು ಒಡಿಶಾದಲ್ಲಿ ಕಾಣಕ್ಕೆ ಸಿಗುವಂಥದ್ದು ಟೆಂಪಲ್ಸು, ಎರಡನೇದು ಖಜುರೋನಲ್ಲಿ ಕಾಣಕ್ಕೆ ಸಿಗುವಂಥದ್ದು ಚಂಡೇಲರು ಕಟ್ಟಿರುವಂಥ ಟೆಂಪಲ್ಸು, ಮತ್ತು ಗುಜರಾತ್ನಲ್ಲಿ ಕಾಣಕ್ಕೆ ಸಿಗುವಂಥ ಸೊಲಂಕಿ ಸ್ಟೈಲ್ ಟೆಂಪಲ್ಸ್. ಓಕೆನಾ, ಸೊ ಇದು ನಗರದಲ್ಲಿ 3 ವಿಭಾಗಗಳು. ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ. ಅಮಾಂಗ್ ದ ಫಾಲೋವಿಂಗ್ ವಿಚ್ ದಿವಾನ್ ಎಸ್ಟಾಬ್ಲಿಷ್ ದ ಮೈಸೂರು ಓರಿಯೆಂಟಲ್ ಲೈಬ್ರರಿ. ಸೊ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕನ್ನು ನೀಡಲಾಗಿದೆ. 23ನೇ ಪ್ರಶ್ನೆಗೆ ಅಫಿಷಿಯಲ್ ಆನ್ಸರ್ ಕೀಯಲ್ಲೂ ಕೂಡ ಗ್ರೇಸ್ ಮಾರ್ಕನ್ನು ನೀಡಲಾಗಿದೆ. ಇದು ಯಾವುದೇ, ನಾನು ಬಹಳ ಕಡೆ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಿದ್ದೇನೆ. ಈ ಪ್ರಶ್ನೆಗೆ ಎಲ್ಲೂ ಕೂಡ ಉತ್ತರ ಸಿಗಲಿಲ್ಲ ನನಗೆ. ಸೊ ಇದಕ್ಕೆ ಗ್ರೇಸ್ ಮಾರ್ಕನ್ನು ನೀಡಲಾಗಿತ್ತು. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. 24ನೇ ಪ್ರಶ್ನೆ. ವಾಟ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಮೌರ್ಯನ್ ಪೀರಿಯಡ್. ಸೊ ಮೌರ್ಯರ ಕಾಲದಲ್ಲಿ
ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾವುದಾಗಿತ್ತು ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಆನ್ಸರ್ ಬಂದು ಪ್ರಾಕೃತ್. ಓಕೆನಾ. ಸಂಸ್ಕೃತ ಒಂದು ಆಡಳಿತ ಭಾಷೆಯಾಗಿ ಡೆವಲಪ್ ಆಗಿದ್ದು ಕೇವಲ ಗುಪ್ತರ ಕಾಲದಲ್ಲಿ ಡೆವಲಪ್ ಆಗುತ್ತೆ. ಗುಪ್ತರಿಗಿಂತ ಸ್ವಲ್ಪ ಮುಂಚಿನ ಕಾಲದಲ್ಲಿ ಸಂಸ್ಕೃತ್ ಬಹಳ ದೊಡ್ಡ ಲ್ಯಾಂಗ್ವೇಜ್ ಆಗಿ ಡೆವಲಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರಾಕೃತ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿತ್ತು. ಮೌರ್ಯನ್ ಪೀರಿಯಡಲ್ಲೂ ಕೂಡ ಪ್ರಾಕೃತ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಆಗಿತ್ತು. ಲೋಕಲ್ ಆಗಿ ಪಾಲಿ ಮಾತಾಡ್ತಾಯಿದ್ರು, ಪಾಲಿ ಲ್ಯಾಂಗ್ವೇಜ್. ನೀವು ಬುದ್ಧಿಸ್ಟ್ ಟೆಕ್ಸ್ಟ್ಗಳನ್ನೆಲ್ಲ ನೋಡಿದ್ರೆ ಅದು ಪಾಲಿ ಲ್ಯಾಂಗ್ವೇಜ್ನಲ್ಲಿದೆ, ಯಾಕಂದರೆ ಲೋಕಲ್ ಆಗಿ ಪಾಲಿ ಲ್ಯಾಂಗ್ವೇಜನ್ನು ಮಾತನಾಡಲಾಗ್ತಿತ್ತು. ಸೊ ಬುದ್ಧ ತನ್ನ ಎಲ್ಲ ಅವನ ಸೆರೆಮನೀಸ್ ಏನಿತ್ತು ಅವುಗಳನ್ನೆಲ್ಲ ಪಾಲಿ ಲ್ಯಾಂಗ್ವೇಜ್ನಲ್ಲೇ ನೀಡ್ತಾ ಇದ್ದಂಥದ್ದು. ಓಕೆನಾ. ಆ್ಯಂಡ್ ಮಹಾವೀರ ಬಂದು ಪ್ರಾಕೃತನ ಬಳಸ್ತಾ ಇದ್ರು. ಓಕೆ, ಇದು ಬೇಸಿಕ್ ಡಿಫ್ರೆನ್ಸು. ಬುದ್ಧಿಸಮ್ ಮತ್ತು ಜೈನಿಸಮ್ನಲ್ಲಿ ಡಿಫ್ರೆನ್ಸ್ ಕೇಳಿದಾಗಲೂ ಪ್ರಾಕೃತ ಲ್ಯಾಂಗ್ವೇಜನ್ನು ಜೈನರು ಬಳಸ್ತಾ ಇದ್ರು, ಪಾಲಿ ಲ್ಯಾಂಗ್ವೇಜನ್ನು ಬೌದ್ಧರು ಬಳಸ್ತಾ ಇದ್ರು. ಓಕೆನಾ. ಮಹಾವೀರ ಹೆಚ್ಚಾಗಿ ಪ್ರಾಕೃತವನ್ನು ಬಳಸಿ ತನ್ನ ಏನು ಮಾತುಗಳನ್ನು ಆಡ್ತಿದ್ರು. ಪಾಲಿಯನ್ನು ಬುದ್ಧ ತನ್ನ ಮೆಸೇಜಸ್ಗಳನ್ನು ಸ್ಪ್ರೆಡ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದ. ಓಕೆನಾ. ಸಂಸ್ಕೃತ ತದನಂತರ ಗುಪ್ತರ ಕಾಲದಲ್ಲಿ ಬಹಳ ಪ್ರಾಮಿನೆಂಟಾಗಿ ಡೆವಲಪ್ ಆಗಿತ್ತು. ಓಕೆ, ಫೈನ್. ಸೊ ಖರೋಷ್ಠಿ ಅನ್ನೋದು ಒಂದು ಸ್ಕ್ರಿಪ್ಟ್ ಬಂದು ಆ್ಯಕ್ಚುಲಿ ಒಂದು ಸ್ಕ್ರಿಪ್ಟು ಪರ್ಷಿಯನ್ ಲ್ಯಾಂಗ್ವೇಜು. ಪರ್ಷಿಯಾ ಜೊತೆ ಭಾರತದ ಪರ್ಷಿಯನ್ ಇನ್ಫ್ಲುಯೆನ್ಸ್ ಜಾಸ್ತಿ ಆದಾಗ ಭಾರತದಲ್ಲಿ ಖರೋಷ್ಠಿ ಸ್ಕ್ರಿಪ್ಟ್ ಭಾರತಕ್ಕೆ ಬರುತ್ತೆ. ಸೊ ಅಶೋಕನ ಕಾಲದಲ್ಲೂ ಕೂಡ ಖರೋಷ್ಠಿ ಸ್ಕ್ರಿಪ್ಟ್ ಇತ್ತು, ಅದನ್ನು ಬಳಸಲಾಗಿದೆ. ನಾರ್ತ್ ವೆಸ್ಟಲ್ಲಿ ಗಾಂಧಾರದಲ್ಲೆಲ್ಲ ಅಶೋಕನ ಇನ್ಸ್ಕ್ರಿಪ್ಷನ್ ಏನಿದೆ ಅವೆಲ್ಲ ಕೂಡ ಖರೋಷ್ಠಿ ಸ್ಕ್ರಿಪ್ಟಲ್ಲಿ ಇದೆ. ಓಕೆನಾ. ಸೊ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಬಂದು ಪ್ರಾಕೃತ. ಓಕೆ, 24ನೇ ಪ್ರಶ್ನೆಗೆ ಪ್ರಾಕೃತ ಸರಿಯಾದ ಉತ್ತರ. 25ನೇ ಪ್ರಶ್ನೆಗೆ ಉತ್ತರವನ್ನು ನಾನು ಆಗಲೇ ಹೇಳಿದೆ, ಇದು ನಾನು ಆಗಲೇ ಕೂಡ ಡಿಸ್ಕಸ್ ಮಾಡಿದೆ. ಖಜುರಹೋನಲ್ಲಿ MP ಯಲ್ಲಿರುವಂಥ ಟೆಂಪಲ್ಸನ್ನು ಚಂಡೇಲರು ಕಟ್ಟಿರುವಂಥದ್ದು. ಓಕೆ, ಪುಷ್ಯಬುಟ್ಟೀಸ್ ಅಂತ ಹೇಳಿದರೆ ಹರ್ಷವರ್ಧನ ಇದ್ದಂಥ ಡೈನಾಸ್ಟಿ. ಪಾಂಡ್ಯರು ಮಧುರೈನಿಂದ ಆಳ್ತಿದ್ರು. ಓಕೆ, ಫೈನ್. ಸೊ ಇಲ್ಲಿಗೆ 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ನಾನು ಆಗಲೇ ಹೇಳಿದಂತೆ ನಾನು ಇಲ್ಲಿ ಮಾಡ್ತಿರುವಂಥದ್ದು ನಿಮ್ಗೆ ಯಾವುದಕ್ಕಾದ್ರೂ ಬೆನಿಫಿಟ್ ಆಗ್ತಿದೆ ಅಂತ ಹೇಳಿದ್ರೆ ಅಥವಾ ಇತರರಿಗೆ ಬೆನಿಫಿಟ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಅವ್ರಿಗೆ ಕಳಿಸೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ KPSC ಅಡ್ಡ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀವಿ. ಅದನ್ನು ಕೂಡ ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ ಮತ್ತು ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ನೀವು ಅಲ್ಲಿ ಪಡ್ಕೋಬೋದು. ಸೊ ಅದೇ ರೀತಿ ಬೆಲ್ ಬಟನನ್ನು ಹೊತ್ತೋದನ್ನ ಮರಿಬೇಡಿ. ಸೊ ನಾವು ಯಾವುದಾದ್ರು ಹೊಸ ವೀಡಿಯೋಗಳನ್ನು ಹಾಕಿದರೆ ಆ ನೋಟಿಫಿಕೇಷನ್ ನಿಮಗೆ ಅದೇ ತಕ್ಷಣ ಬಂದು ಸೇರುತ್ತೆ. ಓಕೆನಾ. ಧನ್ಯವಾದಗಳು.